ಅದೇ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ ಸರ್. ಭೇಟಿ ಕೊಟ್ಟು ಬೆಂಬಲ ಕೇಳಿದ್ದಾರೆ. ಸುನಿಲ್ ಬೋಸ್ ಅವರು ಹೇಳಿದ್ದಾರೆ ಸರ್, ಏನಂದ್ರೆ ಬಿಜೆಪಿಗೆ ಬೆಂಬಲ ಕೊಡ್ತೀನಿ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಎಲ್ಲೂ ಕೂಡ ಹೇಳಿಲ್ಲ, ನಮಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೆಂಬಲಿಗರು ಎಲ್ಲರೂ ಕೂಡ ನಮ್ಮ ಪಾರ್ಟಿಗೆ ಸೇರ್ಕೋತಾ ಇದ್ದಾರೆ, ನಮಗೆ ಬೆಂಬಲ. ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತಿಗೂ ಕೂಡ ಬಿಜೆಪಿಯ ಸಂಸದರು. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ಬರು ಬೈದಾಡ್ಕೊಂಡಿದ್ದಾರೆ. ನೀನ್ ಮಕನೇ ನೋಡಲ್ಲ ಅಂತ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ದ್ರೋಹ ಬಗ್ದೆ ನೀನು, ವಂಚಕ, ಮೋಸಗಾರ, ರಾಜಕೀಯದಲ್ಲಿ ನಿನ್ನಷ್ಟು ಕೆಟ್ಟ ಮನುಷ್ಯನ ನಾವು ನೋಡೇ ಇಲ್ಲ, ಅಧಿಕಾರಕ್ಕೋಸ್ಕರ ಎಲ್ಲಾ ಪಾರ್ಟಿಗೂ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯ ಅಂತ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ, ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ಓಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. ಅನೇಕ ಬೆಂಬಲಿಗರು ಕಾಂಗ್ರೆಸ್ ಸೇರಿದ್ದಾರೆ, ನಿಮ್ಮ ಪಕ್ಷದ ಚಟುವಟಿಕೆಗಳಿಂದಲೂ ಕೂಡ ಅವರ ಅಂತರ ಕಾಯ್ದುಕೊಂಡಿದ್ದಾರೆ, ಇದೇನು ಹೇಳುತ್ತೆ ಅಂತ ನೋಡಿ. ಅವರ ಅಳಿಯ ನಮ್ಮ ಪಾರ್ಟಿಯಲ್ಲಿದ್ದಾರೆ. ಹೋದ ಸರಿ ಅವ್ರಿಗೆ MLA ಟಿಕೆಟ್ ಕೊಟ್ಟಿದ್ರಿ, MLA ಆಗಿ ಗೆದ್ದಿದ್ದಾರೆ. ಈ ಸರಿ ಸೋತಿದ್ದಾರೆ. ಅವ್ರು ನಮ್ಮ ಪಾರ್ಟಿಯಲ್ಲಿದ್ದಾರೆ. ಅದು ಅವರ ಫ್ಯಾಮಿಲಿಯ ಏನು ಪ್ರಾಬ್ಲಮ್ಸ್ ಇದೆ ಅದು ನಮ್ಗೆ ಸಂಬಂಧ ಇಲ್ಲ. ಈಗ ನಮ್ಮ ಪಾರ್ಟಿಯಲ್ಲಿ ಅವ್ರು ಇದ್ದಾರೆ, MLA ಆಗಿದ್ರು, ಈಗ ex-MLA ಆಗಿದ್ದಾರೆ, ನಮ್ಮ ಪಾರ್ಟಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ತಗೊಳ್ಳೇಬೇಕು. ಸಿದ್ದರಾಮಯ್ಯನವರು ಹುಟ್ಟೂರು, ಅದಕ್ಕೋಸ್ಕರ ಮೈಸೂರು ಮಹಾರಾಜರು ನಿಂತಿರೋದ್ರಿಂದ ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಸೋಲಿನ ಭೀತಿಯಿಂದ ಈ ತರದ ಇಲ್ಲ, ಅವ್ರು ಗೆಲ್ಲುವಂತ ಕಾನ್ಫಿಡೆನ್ಸ್ ಇದ್ದಿದ್ರೆ ಅವ್ರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಯಾಕೆ ಹೋಗ್ತಾ ಇದ್ರು? ಅವ್ರನ್ನ ಹೋಗಿ ಭಿಕ್ಷೆ ಬೇಡುವಂತ ಸ್ಥಿತಿ, ಅದು ಬೈದು ಹೀನಾಯಮಾನವಾಗಿ ಬಯಸ್ಕೊಂಡಂತ ಸಿದ್ದರಾಮಯ್ಯನವರು ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಂತಾರೆ ಅಂದ್ರೆ ಅವ್ರಿಗೆ ಸೋಲಿನ ಭಯದಿಂದ ಹೋಗಿ ನಿಂತ್ಕೊಂಡಿದ್ದಾರೆ. ಅವ್ರ ಮೈಸೂರು ಮಹಾರಾಜರು ಏನು ನಿಂತಿದ್ದಾರೆ ಅದನ್ನ ಭಯಭೀತರಾಗಿ ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲ, ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿರ್ಬೇಕು, ನಾನು ಅವ್ರ ಜೊತೆ ಮಾತಾಡ್ತೀನಿ, ನನಗಿನ್ನೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಮೈಸೂರಲ್ಲಿ ಪದೇ ಸಿದ್ದರಾಮಯ್ಯ ಪ್ರಚಾರ ಮಾಡ್ತಿದ್ದಾರೆ ಸರ್, ಈಗ ಈ ಅಭ್ಯರ್ಥಿ ಗೆದ್ರೆ ನಾನೇ ಗೆದ್ದಂಗೆ ಅಂತ ಮಾತಾಡ್ತಿದ್ದಾರೆ ಸರ್. ಸಿದ್ದರಾಮಯ್ಯನವರೇ ಅಲ್ಲಿ ಸೋತಿದಾರಲ್ಲ ಮೈಸೂರಲ್ಲಿ. ಸಿದ್ದರಾಮಯ್ಯನವರೇ ಎಷ್ಟು ಸರಿ ಸೋತಿದ್ದಾರೆ ಅಲ್ಲಿ. ಒಂದ್ಸರಿ 250 ಟೋಟಲ್ ಗೆದ್ದಿದ್ದಾರೆ. ಅವರ ಸಿದ್ದರಾಮಯ್ಯನವರ ಘನತೆ ಗೌರವಕ್ಕೆ 250 ಟೋಟಲ್ ಗೆದ್ದಿದ್ದಾರೆ. ಸೋತು ಸುಣ್ಣ ಆದ್ರೂ ಮೈಸೂರು ನಂದು ಅಂತ ಹೇಳಿದ್ರು. ಬಾದಾಮಿಗೆ ಯಾಕೋದ್ರಿ ಇಲ್ಲಿ ಸೋಲ್ಸರೆ ಅನ್ನೋದಕ್ಕೆ. ಅದಕ್ಕೆ ಇಲ್ಲಿ ಹೆಂಗ್ ಗೆಲ್ಸ್ತಾರೆ ನಿಮ್ಮನ್ನ? ನಿಮ್ಗೆ ಮೈಸೂರು ಬಗ್ಗೆ ನಂಬಿಕೆ ಇಲ್ಲ, ನಂಬಿಕೆ ಇಲ್ದಿರ ಬಾದಾಮಿಗೆ ಹೋದ್ರಿ, ಮತ್ತೆ ಮೈಸೂರು ಬಂದು ನಮ್ಮನ್ನ ಗೆಲ್ಸಿ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಸಿದ್ದರಾಮಯ್ಯನ? Nobody will believe ಸಿದ್ದರಾಮಯ್ಯ. ಶ್ರೀನಿವಾಸ್ ಪ್ರಸಾದ್ ಜೊತೆ ಮಾತಾಡಿದ್ರೆ ಸರ್ ತಾವು? ಮಾತಾಡ್ತಾರೆ. ನಮ್ಮ ಪಾರ್ಟಿಯವರು, ನಮ್ಮ ಪಾರ್ಟಿಯಲ್ಲಿ ಜಿಲ್ಲಾಧ್ಯಕ್ಷರಿದ್ದಾರೆ, ಅವ್ರು ಮಾತಾಡ್ತಾರೆ. ನನ್ಗಿನ್ನ ಮಾಹಿತಿ ಇಲ್ಲ, ಮಾಹಿತಿ ಬಂದ್ಮೇಲೆ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.